ಅಮೆರಿಕದ ತೆರಿಗೆ ನೀತಿಯಲ್ಲಿ ಪ್ರಧಾನಿ ಮೋದಿ ಬೆಂಡಾಗದಂತೆ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಒತ್ತಾಯಿಸಿದೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾನೊಬ್ಬ ವ್ಯಾಪಾರಿ, ಲಾಭವೇ ನನ್ನ ಕಾರ್ಯಕ್ರಮ ಎಂದಿದ್ದಾನೆ. ಇದನ್ನ ಅನೇಕ ದೇಶಗಳ ಮೇಲೆ ಹೇರಿಕೆ ಮಾಡಿದ್ದಾರೆ. ಭಾರತದ ಸರಕುಗಳ ಮೇಲೆ ತೆರಿಗೆ ಹೇರಿದ್ದಾರೆ. ಇದರ ಜೊತೆ ಅವರ ಸ್ಟ್ರಾಟಜಿ ಏನೆಂದ್ರೆ ವಿಯೆಟ್ನಾಂ ದೇಶದ ಜೊತೆ ಒಪ್ಪಂದ ಮಾಡಿಕೊಂಡು ತೆರಿಗೆ ಹೆಚ್ಚಳವನ್ನ ಬರೆಸಿಕೊಂಡಿದ್ದಾರೆ ಎಂದರು. ಅಮೆರಿಕದ ಮಾರುಕಟ್ಟೆಗೆ ಬರ್ತಕ್ಕಂಥ ಭಾರತೀಯ ಯಾವುದೇ ವಸ್ತುಗಳ ಮೇಲೆ ಈಗ ಏನು ತೆರಿಗೆ ಇದೆ ಅದರ ಮೇಲೆ 25% ತೆರಿಗೆಯನ್ನು ಜಾಸ್ತಿ ಮಾಡ್ತೇವೆ. ಬೇರೆ ಬೇರೆ ವಸ್ತುಗಳಿಗೆ ಸಂಬಂಧಪಟ್ಟಂಗೆ ಈಗ ಅಲ್ಯೂಮಿನಿಯಂ ಬಂದರೆ ಅದಕ್ಕೆ 200 ಪಟ್ಟು ತೆರಿಗೆ ಇರ್ತದೆ. ಹೀಗೆ ತೆರಿಗೆಯನ್ನು ಹೇರಿದ. ಪ್ರವೇಶ ಆಗಬೇಕಂದ್ರೆ ಎಷ್ಟು ನೀವು ಕೊಡಲೇಬೇಕು. ಇದರ ಜೊತೆಗೆ ಆತ ಮಾಡಿರ್ತಕ್ಕಂಥ ಸ್ಟ್ರಾಟಜಿ ಏನಂದರೆ, ವಿಯೆಟ್ನಾಂ ಅಂತ ಒಂದು ಪುಟಾಣಿ ದೇಶ ಇದೆ. ಆ ದೇಶದ ಪ್ರಧಾನಿಯನ್ನು ಕರೆಸಿ ಮಾತುಕತೆ ಮಾಡಿ, ನಾವು 25% ತಾವು ಏನು ತೆರಿಗೆ ಹಾಕ್ತೀರಿ ಅದನ್ನು ಪಾಲನೆ ಮಾಡ್ತೀವಿ ಅಂತೇಳಿ ಅವ್ರ ಹತ್ರ ಒಪ್ಪಂದಕ್ಕೆ ಸಹಿ ತಗೊಂಡಿದ್ದ. ಈಗ ಜಗತ್ತಿನ ಮುಂದೆ ಹೇಳ್ತಾ ಇದ್ದಾರೆ ಟ್ರಂಪ್, ನೋಡಿ ವಿಯೆಟ್ನಾಂ ಒಪ್ಪಿಟ್ಟಿದೆ, ಯಾರ್ಯಾರು ಅಮೇರಿಕದ ಸ್ನೇಹ ವ್ಯಾಪಾರ ಇಟ್ಕೋಬೇಕಂತಿರೋ ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ವಿಯೆಟ್ನಾಂನಂಗೆ ತಾವು ಎಲ್ಲ ಮಾಡಿಬಿಡಿ ಅಂತ. ಇದು ಯಾವ ರೀತಿ ಒಪ್ಪಂದ ಅಂದರೆ, ಇದು ಬಲಾತ್ಕಾರ ಒಂದು ಕಡೆ ಬೆದರಿಕೆ, ಒಂದು ಕಡೆ ಸಾಫ್ಟ್ ಕಾರ್ನರ್ನಲ್ಲಿ ತಲೆ ಸವರೋದು, ಇದು ಎಲ್ಲ ಥರದ ಸ್ಟ್ರಾಟಜಿಯನ್ನು ಅಮೇರಿಕದ ಟ್ರಂಪ್ ಅವರು ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಮುಂದೆ ಹೇಳಬೇಕಾಗಿರ್ತಕ್ಕಂಥ ಮುಖ್ಯಾಂಶ ಏನಂದರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಮೋದಿಯವರು ಭಾಳ ಸ್ನೇಹಿತರು. ನಮಗೆ ಭಾರತ ದೇಶ ಅಂದರೆ ಅತ್ಯಂತ ಪ್ರೀತಿ. ಹಾಗಾಗಿ ಈ ತೆರಿಗೆಯನ್ನು ನಾವು ಎಷ್ಟು ಬೇಕಾದ್ರೂ ಕಮ್ಮಿ ಮಾಡ್ಕೋಬೋದು, ನಮ್ಮಿಬ್ಬರ ನಡುವೆ ಭಾಳ ಒಳ್ಳೆ ವಿಶ್ವಾಸ ಅಂತ ಹೇಳ್ತಾ ಬಹಳ ನಾಜೂಕಾಗಿ ತಾಜಾ ಮಾಡಿ ಎಲ್ಲಿ ನಮ್ಮನ್ನು ಅಪಾಯಕ್ಕೆ ತಗೊಂಡೋಗಿ ನಿಲ್ಲಿಸ್ಬಿಡ್ತಾರೋ ಅನ್ನೋ ಆತಂಕದ ಕೆಳಗಡೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡೋದು, ದಯಮಾಡಿ ಇಂಥ ವಿಷಯಗಳಲ್ಲಿ ಅತಿ ಜಾಗರೂಕತೆ ಬೇಕಾಗಿದೆ. ಕೇವಲ ಟ್ರಂಪ್ ಸ್ನೇಹವನ್ನು ಉಳಿಸ್ಕೋಬೇಕು, ಅಮೇರಿಕದ ಸ್ನೇಹವನ್ನು ಉಳಿಸ್ಕೋಬೇಕನ್ನೋ ಕಾರಣಕ್ಕೆ ನಾವು ಅಪಾಯಕ್ಕೆ ತಗಲಾಕೋಬಾರ್ದು. ಇದನ್ನು ಯಾವುದೇ ಕಾರಣಕ್ಕೆ ಅವಸರದ ತೀರ್ಮಾನ ಮಾಡಬಾರ್ದು. ಯಾಕೆ ಈ ವಿಷಯವನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ, ಈಗಾಗಲೇ ಅಮೇರಿಕ ಭಾಳ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಕಾಯ್ತಾ ಇರ್ತಕ್ಕಂಥ ವಿಷಯ ಏನಂದರೆ, ಈಗ ಅಮೇರಿಕಾದಲ್ಲಿ 33-34 ಕೋಟಿ ಜನಸಂಖ್ಯೆ, ಭಾರತ ದೇಶದ ಪ್ರಜಾಸಂಖ್ಯೆ ನಮ್ಮದು ಈಗಾಗಲೇ 43 ಕ್ರಾಸ್ ಮಾಡ್ತಾ ಇದ್ದೀವಿ. ಭಾಳ ದೊಡ್ಡ ಜನಸಂಖ್ಯೆಯ ದೇಶ ಮತ್ತು ನಮ್ಮದು ಭಾರಿ ದೊಡ್ಡ ಮಾರುಕಟ್ಟೆ ಅಮೆರಿಕ ಅಂತ ದೇಶಕ್ಕೆ. ಇಲ್ಲಿ ಪ್ರಶ್ನೆ ಏನು ಅಂದರೆ, ಈಗ ನಮ್ಮ ಕೃಷಿ ವಲಯಕ್ಕೆ ಅಥವಾ ಹೈನುಗಾರಿಕೆಗೆ ಏನಾದರೂ ಅವರು ಪ್ರವೇಶ ಮಾಡಿಬಿಟ್ರೆ ಎಂಥ ಅಪಾಯ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಹಾಲು ಉತ್ಪಾದನೆ